ಅದೇ ಒಂದು 4-5 ತಿಂಗಳಾಗುವಾಗ ಒಂದು ಫುಲ್ ಆಗ್ತದೆ. ಅದು ತೆಗೆದು ತೋಟಕ್ಕೆ ಹಾಕ್ತೇನೆ. ಮತ್ತೆ ನೋಡಿ ಅದು ಹಟ್ಟಿ ತೊಳ್ದದ್ದು ಮತ್ತೆ ಅದು ದನದ್ದು ಮೂತ್ರ ಎಲ್ಲ ಇಲ್ಲಿ ಬರ್ತದೆ. ಎಂತ ಆಗುದಿಲ್ಲ, ಅದು ಹಾಲು ಖಾಲಿ ಆದ ತಕ್ಷಣ ಅದರಲ್ಲಿ ಗೊತ್ತಾಗ್ತದೆ. ಅದು ಪೈಪು ನೋಡಿ ಇದ್ರಲ್ಲಿ ಯಾರು ಹೇಳ್ತಿದ್ರು ಹಿಂದೆ ಎಲ್ಲ ಹಾಲು ಸುಳ್ಳು. ಅದು ಎಲ್ಲ ಕೆಲವರು ಮೊದ್ಲು ನೋಡಿ ಹುಲ್ಲು ನಾವು ಕತ್ತಿಂದ ತೆಗಿಬೇಕು, ಇಲ್ಲಾಂದ್ರೆ ಜನ ಮಾಡ್ಬೇಕು, ಬಾರಿ ಕಷ್ಟ ಆಗ್ತದೆ. ಅದಕ್ಕೆ ನಾನು ಮಿಷಿನ್ ಅಲ್ಲೇ ತೆಗೆಯುದು, ಸುಲಭ ಆಗ್ತದೆ. ಕತ್ತಿ ಇದಕ್ಕೆ ನೋಡಿ ಇದು ಬ್ಲೇಡ್ ಉಂಟು, ಈ ಬ್ಲೇಡ್ ಚೇಂಜ್ ಮಾಡಿದ್ರೆ ಆಯ್ತು. ಇದಕ್ಕೆ ಹೆಸರು ಇಟ್ಟಿದ್ದೀರಾ? ಹೌದೌದು. ಏನಂತ? ಲಕ್ಷ್ಮಿ, ಗಂಗಾ, ಅದು ಮಿನ್ನು, ಇದು ಗೌರಿ. ಮಿನ್ನು, ಗೌರಿ, ಗಂಗಾ ಅಂತ ಯಾವ್ದು ಹೇಳಿದ್ರೆ ಇದು ಗೊತ್ತಾಗ್ಲಿಕ್ಕಿಲ್ಲ. ಅದ್ರ ನಾಟಿ ಹೆಸರುಗಳಿಗೆ ಅದ್ರ ಗೊತ್ತಾಗ್ತದೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ಬೆಳ್ತಂಗಡಿ ತಾಲೂಕಿನ ಪೂಂಜಲಕಟ್ಟೆ ಭಾಗದಲ್ಲಿದ್ದೇನೆ. ಕಳೆದ 4 ದಿನದ ಹಿಂದೆ ಅಡಿಕೆ ಸಸಿಯನ್ನು ಹೇಗೆ ರೆಡಿ ಮಾಡೋದು ಅನ್ನುವಂಥ ಒಂದು ಸಂಗತಿಯನ್ನು ತೋರಿಸಿದ್ದೆ. ನಾನು ಕೃಷಿಕರಾಗಿರುವಂಥ ಗಣೇಶ್ ಪ್ರಭು ಅವರ ಮನೆಗೆ ಬಂದಿದ್ದೇನೆ. ಸಹಜವಾಗಿ ನಮ್ಮ ಕಮಿಟ್ಮೆಂಟ್ ಇರುವಂಥದ್ದು ದೇಶೀಯ ದನಗಳನ್ನು ಜನರು ಸಾಕಬೇಕು, ದೇಶೀಯ ದನಗಳನ್ನು ಡೆವಲಪ್ ಮಾಡಬೇಕು ಅಂತೇಳಿ. ಆದರೆ ಕಮರ್ಷಿಯಲ್ ಕಾರಣಕ್ಕೋಸ್ಕರ, ಬದುಕನ್ನು ನಡೆಸುವ ಕಾರಣಕ್ಕೋಸ್ಕರ ಎಷ್ಟೋ ಜನರು HF, ಅದೇ ರೀತಿಯಲ್ಲಿ ಜರ್ಸಿ, ಈ ರೀತಿಯ ತುಂಬ ದನಗಳನ್ನು ಸಾಕ್ತಾರೆ. ನಮ್ಮ ವೀಕ್ಷಕರು ಅವರು ಕೂಡ ತುಂಬ ಜನರು ಇರೋದ್ರಿಂದಾಗಿ ಅವರಿಗೂ ಕೂಡ ಒಂದಷ್ಟು ಕಂಟೆಂಟ್ಗಳು ಕೊಡಬೇಕು ಅಂತೇಳಿ HF ಮತ್ತು ಜರ್ಸಿ ದನಗಳನ್ನೇ ಸಾಕಿ ಜೀವನ ರೂಪಿಸ್ತಿರುವಂಥ ಗಣೇಶ್ ಪ್ರಭು ಅವರ ಮನೆಗೆ ನಾನು ಬಂದಿದ್ದೇನೆ. ಆ ದನಗಳ ಸಾಧಕ ಬಾಧಕಗಳು, ಅದಕ್ಕೆ ಹೇಗೆ ಅವರು ಅದನ್ನು ಲಾಭದಾಯಕವಾಗಿ, ಯಾಕಂದರೆ ಹೊರಗಡೆ ಪ್ರಪಂಚದಲ್ಲಿ ತುಂಬ ಜನರು ಹೊರಗಿನ ಜರ್ಸಿ ದನಗಳನ್ನು ಸಾಕಿ ಅದು ಲಾಭ ಇಲ್ಲ ಅಂತ ಹೇಳಿದ್ರೆ ನಿಲ್ಲಿಸಿದನ್ನು ನೋಡಿದ್ದೇನೆ. ಆದರೆ ಇವರು ಹೇಗೆ ಅದನ್ನು ಲಾಭದಾಯಕವಾಗಿ ಮಾಡ್ತಾಯಿದ್ದಾರೆ ಅನ್ನುವಂಥ ಸಂಗತಿಯನ್ನು ತೋರಿಸುವ ಪ್ರಯತ್ನಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ. ಬನ್ನಿ, ಗಣೇಶ್ ಪ್ರಭುಗಳ ಜೊತೆ ಮಾತುಕತೆ ಮಾಡ್ತಾ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ನಿಮಗೆ ಕೊಡ್ತೇನೆ. ಗಣೇಶ್ ಪ್ರಭುಗಳೇ ನಮಸ್ತೆ. ನಮಸ್ತೆ. ಜರ್ಸಿ ಮತ್ತು HF ಈ ರೀತಿಯ ದನಗಳ ಬಗ್ಗೆಯೂ ಕೂಡ ನಮಗೆ ತುಂಬ ಜನರು ಕಮೆಂಟ್ ಮಾಡ್ತಿರ್ತಾರೆ, ಅದರ ಬಗ್ಗೆಯೂ ಕೂಡ ನೀವು ವಿಡಿಯೋ ಮಾಡಿ ಅಂತ ಹೇಳಿ. ಯಾಕಂದರೆ ನಮ್ಮ ಕಮಿಟ್ಮೆಂಟ್ ಸಾವಯವ ಕೃಷಿ, ನೈಸರ್ಗಿಕ ಕೃಷಿ, ದೇಶೀಯ ದನ ಆದರೂ ಕೂಡ ರೈತ ಅಂತ ಹೇಳಿದಾಗ ಇದೆಲ್ಲವೂ ಕೂಡ ಬರ್ತದೆ, ಹೌದಲ್ಲ? ನಾವು ಒಪ್ಪಿಕೊಳ್ಳೇಬೇಕಾಗ್ತದೆ. ಯಾಕಂದರೆ ಇದು ದೇಶೀಯ ದನಗಳ ಹಾಲನ್ನೇ ಎಲ್ಲರಿಗೆ ಹಾಲನ್ನು ಸಪ್ಲೈ ಮಾಡುವಷ್ಟು ವ್ಯವಸ್ಥೆಗಳಾಗಲಿಕ್ಕಿದೆ. ಅದರಿಂದಾಗಿ ಇವತ್ತು ಬೇಕಾಗಿರುವಂಥ ಲಕ್ಷಾಂತರ ಲೀಟರ್ನ ಹಾಲನ್ನು ಜನರಿಗೆ ಸಪ್ಲೈ ಮಾಡುವಂಥ ಕೆಲಸವನ್ನು ಈ ರೀತಿ ದೊಡ್ಡ ದನವನ್ನು ಸಾಕುವಂಥ ರೈತರೇ ಮಾಡ್ತಿರುವಂಥದ್ದು ಇಡೀ ರಾಜ್ಯದಲ್ಲಿ, ಹೌದಲ್ಲ? ಈಗ ನಂದಿನಿ ಡೈರಿಗಳು ರನ್ನಿಂಗ್ ಆಗ್ತಿರುವಂಥದ್ದು. ಹಾಗೆ ನೀವು ಎಷ್ಟು ವರ್ಷದಿಂದ ಈ ರೀತಿಯ? ನಾವು ಮೊದಲು ನನ್ನ ತಾಯಿ ಇರುವಾಗ್ಲೂ, ನನ್ನ ತಂದೆ ಸರ್ಕಾರಿ ಉದ್ಯೋಗ ಇದ್ರು, ತಾಯಿ ದನ ಇತ್ತು. ಅವಾಗ ಹಟ್ಟಿ ನಾವು ಗೊಬ್ಬರ, ಇದು ಸೊಪ್ಪು ಹಾಕಿ ಗೊಬ್ಬರ ಮಾಡ್ತಾ. ಆವಾಗಲೂ ನಾನು ಸಣ್ಣ ಇರುವಾಗ್ಲೇ ದನ ಇತ್ತು ನಮ್ಗೆ. ಮತ್ತೆ ನಾನು ಹೊರಗಡೆ ಕೆಲಸ ಇದ್ದೆ ಮತ್ತು ಇದು ಕೃಷಿ ಮಾಡ್ತಾ ಇದ್ದೇನೆ. ನಾನು ದನ ನಾನು ಒಂದು 10 ವರ್ಷದಿಂದ ದನ ನಾನೇ ನೋಡ್ತಾ ಇದ್ದೇನೆ. ಸಾಕ್ತಾ ಇದ್ದೀರಿ? ಈಗ ನೋಡುವಲ್ಲ ಹಟ್ಟಿ ದೊಡ್ಡ ದನ ಅಲ್ಲ, ಜರ್ಸಿ ದನ. ಮತ್ತೆ HF ಸ್ವಲ್ಪ ಸಾಕ್ಲಿಕ್ಕೆಲ್ಲ ಕಷ್ಟ ಆಗ್ತದೆ. ಅದೆಲ್ಲ HF ಮತ್ತೆ ಜರ್ಸಿಗೆ ಏನು ವ್ಯತ್ಯಾಸ? ಇಲ್ಲ, ಜರ್ಸಿ ದನ ಅಂದ್ರೆ ನಮ್ಗೆ ಸ್ವಲ್ಪ ಊರಿನ ದನಗೆ ಬರ್ತವೆ, ಅಷ್ಟೊಂದು ರೋಗ ಕಡಿಮೆ, ಸ್ವಲ್ಪ ಹಾಲು ಕಡಿಮೆ ಇರ್ತದೆ ಅಂತ ಅಷ್ಟೇ. HF ಸ್ವಲ್ಪ ಮಕ್ಕಳ ಹಾಗೆ ಸಾಕ್ಬೇಕು. ಈಗ ಆ ಕಡೆ ದನ ಇದೆಯಲ್ಲ, ಅದೇ ಜರ್ಸಿ, ಇದು ಜರ್ಸಿ, ಇದು ಜರ್ಸಿ, ಇದೊಂದು HF. ಹೌದು, ಇದು HF ನೋಡುವಾಗ ಗೊತ್ತಾಗ್ತದೆ. ಹೌದೌದು, ಕೂತಲಿಂದ ಹೇಳ್ತಾ ಇಲ್ಲಲ್ಲ ಅದು ಸ್ವಲ್ಪ ನೋಡಿ, ಅದು HF. ಇಲ್ಲಿ ಒಂದುಂಟು, 4 ದನ ಹಾಲು ಕೊಡುವಂತದ್ದು ಇದೆಯಾ? ಇಲ್ಲ, 3 ದನ ಹಾಲು ಕೊಡೋದು. ಅದು ಸ್ವಲ್ಪ ಗಬ್ಬ ಇದೆ ಸುರುವಿಗೆ. HF ಸ್ವಲ್ಪ ಅದಕ್ಕೆ ಹಿಂಡಿ ಎಲ್ಲ ಜಾಸ್ತಿ ಹಾಕ್ಬೇಕು, ಮತ್ತೆ ಜಾಸ್ತಿ ಸಾಕ್ಬೇಕು. ಹುಡುಗ ಗಂಗಾ ಹೇಳ್ತಾರ? ಹೌದು, ಕೇಳ್ತೇವೆ. ಇದಕ್ಕೆ ಹೆಸರು ಕೂಡ ಇಟ್ಟಿದ್ದೀರಾ? ಹೌದೌದು. ಏನಂತ? ಲಕ್ಷ್ಮಿ, ಗಂಗಾ, ಅದು ಮಿನ್ನು, ಇದು ಗೌರಿ. ಮಿನ್ನು, ಗೌರಿ, ಗಂಗಾ ಅಂತ ಯಾವ್ದು ಹೇಳಿದ್ರೆ ಇದು ಗೊತ್ತಾಗ್ಲಿಕ್ಕಿಲ್ಲ. ಅದ್ರ ನಾಟಿ ಹೆಸರುಗಳಿಗೆ ಎದುರು ಗೊತ್ತಾಗ್ತದೆ. ಗೊತ್ತಾಗ್ತದೆ. ಹೌದಾ? ಇದ್ರ ಹೆಸರು ಇದಕ್ಕೆ ಮಿನ್ನು ಅಂತ ಮಕ್ಳು ಇಟ್ಟದು. ಇದು ಗಂಗಾ. ನೋಡಿ, ಗಂಗಾ ಇರ್ತದ ನೋಡಿ.
ಗಂಗಾ ನಿಮ್ಗೋಸ್ಕರ ಇದ್ದಿದ್ದಾರೆ. ಎಷ್ಟು ಹಾಲು ಕೊಡ್ತಾಳೆ ಗಂಗಾ? ಇದಕ್ಕೊಂದು 15 ಲೀಟರ್ ಇದೆ, 30ರಿಂದ 40 ತನಕ ಇರ್ತದೆ ಇದು. ಹೌದು. ಎಷ್ಟು ಹಾಲು ಕೊಡ್ತದೆ ಒಟ್ಟು? ಇದೊಂದು 25 ಲೀಟರ್ ಕೊಡ್ತಾರೆ. ಇದಲ್ಲ ಎಲ್ಲ ಸೇರಿ ಇದು ನಂಗೆ ಒಂದು 25ರಿಂದ 30 ಲೀಟರ್ ಹಾಲು ಕೊಡ್ತೇನೆ ಡಿಪ್ಪಕ್ಕೆ. ಹೌದು ನೋಡಿ, ಅದು ಗಡಸು ಅದು ಇನ್ನು ಕರು ಹಾಕ್ಬೇಕಷ್ಟೇ ಅಲ್ಲ? ಕರು ಹಾಕ್ಬೇಕಷ್ಟೇ. ಮತ್ತೆ ಇದಕ್ಕೆ ಒಂದು 12 ಲೀಟರ್ ಹಾಲು ಉಂಟು. ಇದು ಸಣ್ಣದಿಲ್ಲೇ ಮನೆಯಲ್ಲೇ ಇತ್ತು ದನ, ಅದಕ್ಕೆ ನಾನು ಸಾಕಿದ್ದೆ. ಫ್ಯಾನ್ ಕೂಡ ಹಾಕಿದಿರಲ್ಲ? ಹೌದು, ಫ್ಯಾನ್ ನೋಡಿ, ಹಾಲು ಕರಿ ಮಿಷಿನ್ ಉಂಟು. ಈಗ ಸಿಕ್ಕಿಸಿದ್ರೆ ಆಯ್ತು. 5 ನಿಮಿಷದಲ್ಲಿ ಕರೆಂಟ್ ಬೇಕು, ಇಲ್ಲದ್ರೆ ಇನ್ವರ್ಟರ್ ಸಾಕ್ತದೆ, 5 ನಿಮಿಷದಲ್ಲಿ ಬರ್ತದೆ. ಈಗ ಹಾಲು ಖಾಲಿ ಆದ್ರೆ ಎಂತ ಆಗುದಿಲ್ಲ, ಅದು ಹಾಲು ಖಾಲಿ ಆದ ತಕ್ಷಣ ಅದರಲ್ಲಿ ಗೊತ್ತಾಗ್ತದೆ. ಅದು ಪೈಪು ನೋಡಿ, ಇದ್ರಲ್ಲಿ ಯಾರು ಹೇಳ್ತಿದ್ರೆ ಹಿಂದೆ ಎಲ್ಲ ಹಾಲು ಸುಳ್ಳು. ಅದು ಎಲ್ಲ ಕೆಲವರು ಮೊದಲು ಹೇಳಿದ್ರು. ಟೀಕೆ ಮಾಡೋದು ತುಂಬಾ ಜನ ಇದ್ದಾರಲ್ಲ. ಇದು ಸಿಕ್ಕಿಸಿ ನಾವು ಈಗ ಬಂದ್ ಮಾಡಿರ್ತೇವೆ. ಬಂದು ತಕ್ಷಣ ಅದು ಇಲ್ಲಿ ಗಾಲಿ, ಅದು ಡ್ರಮ್ ಅಲ್ಲಿ ಇಟ್ಟರೆ ಗಾಲಿ ಇದಾಗ್ತದೆ. ಎಲ್ಲ ಹತ್ತಿರಗಳು ನಿಮ್ಮ ಹತ್ರನೇ ಉಂಟು? ಉಂಟು ಅದೆಲ್ಲ ಬೇಕಾಗ್ತದೆ. ನಾನು ಸ್ವಲ್ಪ ಹೊರಗೆ ಹೋದ್ರೆ ಈ ಮನೆಯವರು ಸಹ ತೆಗಿತಾರೆ, ಸುಲಭ ಆಗ್ತದಲ್ಲ. ನೋಡಿ ಈಗ ಇಟ್ಟು ಸುಲಭ, ಅವರಿಗೆ ಸಹ ಭಾರಿ ದೊಡ್ಡ ಇದ್ದಾರೆ ನೋಡಿ. ಇದು ಬಂದ್ ಮಾಡಿ, ಈಗ ಕರೆಂಟ್ ಇಲ್ಲ, ಕರೆಂಟ್ ಇದ್ದ ತಕ್ಷಣ ಇದು ಸ್ವಿಚ್ ಹಾಕಿದ್ರೆ ಇದ್ರ ಫುಲ್ ಒಂದು ನಿಮಿಷ ಬಿಟ್ಟು ಮತ್ತೆ ಕೆಚ್ಚಲಿಗೆ ಹೋಗಿದ್ರೆ ಅದರಪ್ಪ ಈಗ ತಿರುಗಿಸಿದ್ರೆ ಹಿಡಿತದೆ ಅದು. ಇಲ್ಲಿ ಗೊತ್ತಾಗ್ತದೆ ನಮ್ಗೆ, ಹಾಲು ಕಡಿಮೆ ಆಗುವಾಗ ಸ್ವಲ್ಪ ನಿಲ್ತದೆ, ಇಲ್ಲಿ ಕಂಪ್ಲೀಟ್ ನಿಲ್ತದೆ. ಒಂದು 5 ನಿಮಿಷದಲ್ಲಿ ಬರ್ತದೆ, ತನಕೇನು ಸಮಸ್ಯೆ ಇಲ್ಲ. ಇಲ್ಲ ಎಂತ ಇಲ್ಲ, ಅದು ಗೊತ್ತಾಗ್ತದೆ. ಮತ್ತೆ ನಾವು ಇದು ಒಂದು ಓಪನ್ ಮಾಡಿ ತೆಗೆದ್ರೆ ಅದು. ಜರ್ಸಿದನ ಸ್ವಲ್ಪ ಸುಲಭ, ಸ್ವಲ್ಪ ರೋಗ ಇದೆ ಕಡಿಮೆ, ಇದಕ್ಕೆಲ್ಲ HF ಸ್ವಲ್ಪ ಜಾಗ್ರತೆ. ಯಾಕಂದ್ರೆ ನಾನು ಮೊನ್ನೆವರೆಗೆ ಬೇರೆ ವಿಡಿಯೋಗಳಲ್ಲಿ ನಾಟಿ ದನಕ್ಕೆ ರೋಗ ಇಲ್ಲ, ಅದು ಸುಲಭ ಅಂತ ಹೇಳ್ತಿದ್ದೆ. ಇಲ್ಲ ಊರಿನ ದನ ನಮ್ಮ ಹತ್ರ ಇತ್ತು, ದೊಡ್ಡ ಕಾಂಕ್ರೇಜ್ ದನ ತಂದಿದ್ದೆ ನಾನು, ಇತ್ತು. ಅದ್ರಲ್ಲಿ ನಮ್ಗೆ ಇದಕ್ಕೆಲ್ಲ ಭಾರಿ ಕಷ್ಟ. ಯಾಕಂದ್ರೆ ನಮ್ಗೆ ಖಾಲಿ ಚಂದಕ್ಕೆ ಸಾಕ್ಲಿಕ್ಕೆ, ಮನೆಗೆ ಸಾಕ್ಲಿಕ್ಕೆ ಆಗ್ತದೆ, ಮತ್ತೆ ಇದು ಎಲ್ಲ ಸಂಪಾದನೆಗೆ ಉತ್ಪತ್ತಿಗೆಲ್ಲ ಭಾರಿ ಕಷ್ಟ. ಅದು ಅಷ್ಟೊಂದು ಹಾಲು ಇರುವಲ್ಲಿ ಕೊಡುದಿಲ್ಲ. ಮತ್ತೆ ಜರ್ಸಿ ದನ HF ಎಲ್ಲ ಕೊಡ್ತದೆ. HF ಸ್ವಲ್ಪ ಅದು ಕೆಚ್ಚಲು ಅದೆಲ್ಲ ಜಾಗ್ರತೆ ಮಾಡ್ತಾ ಇರ್ಬೇಕು ನಾವು. ಕರೆಕ್ಟ್. ಹೌದು, ಇಲ್ಲದ್ರೆ ಜರ್ಸಿ ತನಕ ಅಷ್ಟೇನು ತೊಂದರೆ ಏನಿಲ್ಲ, ಬಾರಿ ಸುಲಭ. ತಿನ್ಲಿಕ್ಕೆ ನಾನು ಹೊರಗೆ ಕಟ್ತೇನೆ, ಅದರಿಂದ ನಂಗೆ ಸ್ವಲ್ಪ ಬಾರಿ ಪ್ರಯೋಜನ ಆಗ್ತದೆ. ಹೌದು, ಯಾವಾಗ ಈಗ ಮಳೆ ಜಾಸ್ತಿ ಉಂಟಾಗಿ ಕಟ್ತಾ ಇಲ್ಲ, ಇಲ್ಲದ್ರೆ ನಾನು ಇಲ್ಲಿ ಗದ್ದೆ ಉಂಟು, ಅಲ್ಲಿ ಕಟ್ತೇನೆ, ಹೊರಗೆ ಕಟ್ತೇನೆ. ನಮ್ಗೆ ಅಷ್ಟೊಂದು ಮೇಯ್ತದೆ ಸಣ್ಣದಿಂದ ಕಟ್ತಾ ಇರ್ತೇನೆ ನಾನು. ಮತ್ತೆ ನಾನು ಬೈ ಹುಲ್ಲು, ರಾತ್ರಿ ಒಂದು ಬೈ ಹುಲ್ಲು ಸ್ವಲ್ಪ ಹಾಕ್ತೇನೆ. ಮತ್ತೆ ನಾನು ಮಿಷಿನ್ ಅಲ್ಲೇ ಹುಲ್ಲು ತೆಗಿತೇನೆ. ಹೌದು, ಅದು ನಾವು ಹುಲ್ಲು ಹೊಡೆಯುವ ಮಿಷಿನ್ ಉಂಟಲ್ಲ, ಅದಕ್ಕೆ ಒಂದು ಚಕ್ರ ಹಾಕಿ ಅದರಲ್ಲೇ ತೆಗೆಯುದು, ರಪ್ಪ ಆಗ್ತದೆ. ನೋಡು, ಅದು ಕೊನೆಯಲ್ಲಿ ನೋಡುವ. ಈಗ ನೀವು ಅದು ಕ್ಲೀನ್ ಮಾಡ್ತೀರಿ, ಕ್ಲೀನ್ ಮಾಡಿದ ನಿಮ್ದು ಒಂದು ವಿಶೇಷ ಏನು ಅಂತ ಹೇಳಿದ್ರೆ, ಇದನ್ನು 100% ಲಾಭದಾಯಕ ಮಾಡಿದಿರಿ ನೀವು. ಹೌದೌದು, ಸೆಗಣಿಯಿಂದ ಯಾವುದೇ ಒಂದು ವೇಸ್ಟ್ ಆಗ್ಲಿಕ್ಕಿಲ್ಲ. ನೋಡಿ, ಇದು ಗೋಬರ್ ಗ್ಯಾಸ್, ಇಲ್ಲಿ ಸೆಗಣಿ ಹಾಕಿದ್ರೆ ಇದು ಸೀದಾ ಬಂದು ನೋಡಿ, ಇದು ಗೋಬರ್ ಗ್ಯಾಸ್ ಇಲ್ಲಿ ಮನೆಗೆ ಹೋಗ್ತದೆ. ನಮ್ಗೆ ಸಾಧಾರಣ ಒಂದು ಇದು ಇದ್ರೆ ನಮ್ಗೆ ಗ್ಯಾಸ್, ಅದು ಸಿಲಿಂಡರ್ ನಮ್ಗೆ ಅಷ್ಟೊಂದು 4-5 ತಿಂಗಳಿಗೆ ಒಂದು ಅಂಡೆ ತಂದ್ರೆ ಸಾಕಾಗ್ತದೆ. ಇದರಲ್ಲಿ ಉತ್ಪತ್ತಿ ಆಗ್ತದೆ ನಮ್ಗೆ. ಇದು ಸೆಗಣಿ, ಈಗ ಮಳೆ ನೀರು ನಿಂತು ಈಗ ಇಷ್ಟ ಆಗಿದೆ, ಮೊನ್ನೆ ತೆಗ್ದಿದ್ದೇನೆ ಎಲ್ಲ, ಅದೆಲ್ಲ ಫುಲ್ ಆಗ್ತದೆ. ಒಂದು 4-5 ತಿಂಗಳಾಗುವಾಗ ಒಂದು ಫುಲ್ ಆಗ್ತದೆ. ಅದು ತೆಗೆದು ತೋಟಕ್ಕೆ ಹಾಕ್ತೇನೆ. ಮತ್ತೆ ನೋಡಿ, ಅದು ಹಟ್ಟಿ ತೊಳ್ದದ್ದು ಮತ್ತೆ ಅದು ದನದ್ದು ಮೂತ್ರ ಎಲ್ಲ ಇಲ್ಲಿ ಬರ್ತದೆ. ಹೌದೌದು, ಇಲ್ಲಿ ಬಂದು ಬೇಸಿಗೆಗಾಲದಲ್ಲಿ ಇಲ್ಲಿ ಇದು ಇದರಲ್ಲಿ ಸ್ಟಾಕ್ ಮಾಡಿ. ಅದು ಗೋಬರ್ ಗ್ಯಾಸ್ ಹೋಗುದಿಲ್ಲ? ಇಲ್ಲ, ಗೋಬರ್ ಗ್ಯಾಸ್ ಇಲ್ಲ, ಇದು ಸಪರೇಟ್ ಮಾಡಿದ್ದೇನೆ. ಹಾಗೆ ಮತ್ತೆ ಪಂಪ್ ಹಾಕಿದ್ದೀರಾ? ಹೌದು, ಪಂಪ್. ಯಾವ ಪಂಪ್ ಅದು? ಇದು ಅದು ಸ್ಲರಿ ಪಂಪ್ ಅಂತ ಸಿಗ್ತದೆ. ಬೇರೆ ಸಿಗ್ತದಾ? ಹೌದೌದು, ಕರೆಂಟ್ ಪಂಪ್. ಕರೆಂಟ್ ಪಂಪ್ ಫುಲ್ ಸ್ಲರಿ ನೀರು ಹೋಗ್ತದೆ ಇದರಲ್ಲಿ? ಹೋಗ್ತದೆ. ಇದು ಸೀದಾ ನಾನು ಬುಡಕ್ಕೆ ಹಿಡಿತೇನೆ, 1.5 ಇಂಚ್ ಪೈಪ್ ಹಾಕಿ ಬುಡಕ್ಕೆ ಹಿಡಿತೇನೆ. ಮತ್ತೆ ಈಗ ಮಳೆಗಾಲದಲ್ಲಿ ಸೀದಾ ಅಲ್ಲಿ ಗೇಟ್ ವಾಲ್ ಅಂತ ಅಲ್ಲಿ ಹೊರಗೆ ಅಲ್ಲಿಗೆ ಹೋಗ್ತದೆ. ಹೌದೌದು, ಈಗ ಮಳೆಗಾಲದಲ್ಲಿ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ. ಈಗ ರಾಸಾಯನಿಕ ಮುಕ್ತ ಆಗಿರುವಂತದ್ದು ಅಂದ್ರೆ ನೀವು ಲಾಭದಾಯಕದ ವಿಚಾರಕ್ಕೋಸ್ಕರ ಹೌದು ಇದನ್ನ ಮಾಡ್ತಿರೋದು ಮೇನ್ ಆಗಿ, ಹೌದಲ್ಲ? ಈಗ ಫೈನಲ್ ಆಗಿ ಜನರಿಗೆ ರಾಸಾಯನಿಕನ ಇನ್ನೊಂದು ಅಂತ ಹೇಳಿ ಜನರು ಬೇಸಿಕ್ ಆಗಿ ಏನು ಯೋಚನೆ ಮಾಡ್ತಾರೆ, ಅವ ಬದುಕಬೇಕು ಫಸ್ಟ್, ಹೌದಲ್ಲ? ಅವ ಬದುಕಿದ ಮೇಲಲ್ಲ ಸಾವಯವನ ರಾಸಾಯನಿಕ ಅಂತ. ಆದ್ರೆ ನಿಮ್ಗೆ ಎಷ್ಟಾಗತ್ತೆ ಅಷ್ಟು ಸಾವಯವದ ಕಡೆಗೆ ಬರ್ತಾ ಇದ್ರಿ, ಯಾಕಂದ್ರೆ ನೀವು ಅಡಿಕೆ, ನೀವು ಮಾಡುವಂತ ಕೃಷಿ ಅದೆಲ್ಲ ಸಾವಯವನೇ. ಇದು ಅಸಸ್ಯ ಆಗ್ತಿದ್ರಿ ಅಂತ ಹೇಳಿ ಪುನಃ ತಗೊಂಡೋಗಿ ಕೆಮಿಕಲ್ ಯಾವ್ದು ಆಗ್ತಾ ಇಲ್ಲ. ಇಲ್ಲ ಇಲ್ಲ ಇಲ್ಲ, ಯಾವ್ದೋ ಇಲ್ಲ. ಕರೆಕ್ಟ್ ಅಲ್ಲ? ನಂದು ಸ್ವಂತ ಬೇಕಾದಷ್ಟು ನಂಗೆ ಸೆಗಣಿಸಿ ನೋಡಿ, 4 ದನ ಉಂಟು. ಬೆಳಿಗ್ಗೆ ಒಂದು 3 ಬಟ್ಟಿ ಇದ್ರಲ್ಲಿ ಸಿಗ್ತದೆ, ಅದು ಹಾಕಿ ಬಿಡ್ತೇನೆ ಅದರಲ್ಲಿ. ಅದು 4-5 ತಿಂಗಳಿಗೆ ಒಮ್ಮೆ ಟಾಂಕಿ ಆದ್ರೆ ನಂಗೆ ಸಾಧಾರಣ ತೋಟಕ್ಕೆ ಬರ್ತದೆ. ಮತ್ತೆ ನೋಡಿ, ಅಲ್ಲಿ ಮೇಲೆ ಕರುವಿಗೆ ಅಲ್ಲಿ ಗೊಬ್ಬರ ಮಾಡ್ತೇನೆ ನಾನು, ಸೊಪ್ಪು ಹಾಕಿ, ಅದು ಸಹ ತೋಟಕ್ಕೆ ಬರ್ತದೆ. ಹಾಗಾದ್ರೆ ನಂಗೆ ಮತ್ತೆ ಇದು ನೀರು ಸಹ ಬರ್ತದೆ. ನೋಡಿ, ಇದು ಮನೆ ನೋಡಿದ್ರಾ?
ಇದ್ರ ಬಗ್ಗೆ ಒಂದು ವಿಡಿಯೋ ಬಂದಿದೆ. ಪ್ರಭುಗಳೇ, ಇದು ಹೇಗೆ ಫೋನ್ ಏನಾದ್ರು ಬಂತ ವಿಡಿಯೋ ಹೌದು, ತುಂಬಾ ಫೋನ್ ಮಾಡಿದ್ರು ಕೆಲವು ಜನ ಮಾಹಿತಿ ಕೇಳಲಿಕ್ಕೆ, ಯಾರ ಬಂದಿದ್ರಾ? ಕೇಳಲಿಕ್ಕೆ. ಹೌದೌದು, 2-3 ಜನ ಬರ್ತೇನೆ ಅಂತ ಹೇಳಿದ್ರು. ಮತ್ತೆ ಫೋನ್ ತುಂಬಾ ಜನ ಫೋನ್ ಮಾಡಿದ್ರು. ಅಲ್ಲ, ಕೊಡಿ. ಹೌದು, ಇದು ಹೊರಗೆ ಕಟ್ಲಿಲ್ಲ. ಬಾರಿ ಈಗ ಮಳೆ ಬಾರಿ ಜೋರು ಉಂಟಲ್ಲ. ಈ ರೀತಿ ಹುಲ್ಲಲ್ಲಿ ಕಟ್ಟಿದ್ರೆ ಇವುಗಳಿಗೇನು ಸಮಸ್ಯೆ ಇಲ್ವಾ ಆರೋಗ್ಯಕ್ಕೇನು? ಇಲ್ಲಪ್ಪ, ಅಲ್ಲ, ಅದು ಸ್ವಲ್ಪ ಬಜಕ್ರೆ ಉಂಟು, ಅದು ಆಗ್ತೇನೆ. ಈಗ ನೋಡಿ, ಹುಲ್ಲು ನಾವು ಕತ್ತಿಂದ ತೆಗಿಬೇಕು, ಇಲ್ಲದ್ರೆ ಜನ ಮಾಡ್ಬೇಕು, ಬಾರಿ ಕಷ್ಟ ಆಗ್ತದೆ. ಅದಕ್ಕೆ ನಾನು ಮಿಷಿನ್ ಅಲ್ಲೇ ತೆಗೆಯುದು, ಸುಲಭ ಆಗ್ತದೆ. ಕತ್ತಿ ಇದಕ್ಕೆ ನೋಡಿ, ಇದು ಬ್ಲೇಡ್ ಉಂಟು, ಈ ಬ್ಲೇಡ್ ಚೇಂಜ್ ಮಾಡಿದ್ರೆ ಆಯ್ತು. ಅಲ್ಲಿ ಸಿಗ್ತದ? ಹೌದೌದು, ಇದು ಸಿಗ್ತದೆ, ಸುಲಭ ಆಗ್ತದೆ. ನೋಡಿ, ಒಮ್ಮೆ ಹಾಕಿ ನಿಮ್ಗೆ ಒಮ್ಮೆ ತೋರಿಸ್ತೇನೆ ಸ್ಯಾಂಪಲ್. ನೋಡು. ನೋಡಿ, ಇದು ಸುಲಭ ಆಯ್ತು. ರಪ್ಪ ಒಂದು ಕಡೆ ರಾಶಿ ಹಾಕುದು, ಮತ್ತೆ ರಪ್ಪ ಕಟ್ಟಾಕಿ ಕೊಂಡೋಗಿ ಹಾಕುದು. ಒಂದು ಅರ್ಧ ಗಂಟೆಯಲ್ಲಿ ಒಂದು 5-6 ಕಟ್ಟ ಹುಲ್ಲಾಗ್ತದೆ ನಂಗೆ. ಕೈಯಲ್ಲಾದ್ರೆ ಬಾರಿ. ಹೌದು, ತುಂಬಾ ಕತ್ತಿ ತೆಗಿಬೇಕು, ವಾಪಸ್ ಇಲ್ಲದ್ರೆ ಜಾಸ್ತಿ ಇದ್ರೆ ಯಾರಾದ್ರೂ ಕೆಲಸದವ್ರು ಮಾಡ್ಬೇಕು. ಒಂದು ಅರ್ಧ ಗಂಟೆ ಟೈಮ್ ಇದ್ರೆ ರಪ್ಪ ಬಿಸಿಲು ಇರುವಾಗ ರಪ್ಪ ಹುಲ್ಲು ತೆಗೆದು ಹಾಕುದು. ಸುಲಭ ಆಗ್ತದೆ ನಮ್ಗೆ. ಎಷ್ಟು ದನದಿಂದ ಸುಲಭ ಮಾಡ್ಲಿಕ್ಕೆ ಆಗ್ತದೆ ಅಷ್ಟು ನಾವು ಸುಲಭ ಮಾಡ್ತೀವಿ. ರೋಗಗಳಿಗೆಲ್ಲ ನೀವು ಹೇಗೆ ಹ್ಯಾಂಡಲ್ ಮಾಡ್ತೀವಿ? ಹೌದು, ನಾವು ರೋಗಗಳಿಗೆ ಅಂದ್ರೆ ಡಾಕ್ಟರ್ ಹತ್ರನೇ ಮಾಡ್ಬೇಕು. ಡಾಕ್ಟ್ರೇ ಬರ್ತಾರೆ, KMF ಡಾಕ್ಟ್ರು ಇರ್ತಾರೆ, ಮತ್ತೆ ನಮ್ಮ ಸರ್ಕಾರಿ ಡಾಕ್ಟ್ರು ಸಹ ರಪ್ಪ ಬರ್ತಾರೆ ಅವರು. ನಾವು ಯಾವ್ದೋ ಜ್ವರ ಇದು ಬಂದ್ರೆ ನಾವೆಲ್ಲ ಮಾಡ್ಲಿಕ್ಕೆ ಹೋಗಿ ಅದು ಇನ್ನೊಂದು ಆಗ್ತದೆ. ಹೌದು, ಅದಕ್ಕಾಗಿ ನಾವು ಡಾಕ್ಟರ್ ಹತ್ರನೇ ಡಿಪೆಂಡ್ ಆಗಿರ್ಬೇಕಾಗ್ತದೆ. ರಿಸ್ಕ್ ಬೇಡ ಅಂತ ಹೇಳಿ. ರಿಸ್ಕ್ ಬೇಡ. ಮತ್ತೆ ಏನಾದ್ರೂ ಇದ್ರಪ್ಪ ಬರ್ತಾರೆ, ಮತ್ತೆ ವರ್ಷಕ್ಕೊಮ್ಮೆ ಕಾಲು ಬಾಯಿ ಅದು ಜ್ವರ ಎಲ್ಲ ಬರ್ತದೆ. ಅದಕ್ಕೆಲ್ಲ ಅವ್ರಿಗೆ ಡಾಕ್ಟರ್ ವರ್ಷಕ್ಕೊಮ್ಮೆ ಬಂದು ಇಂಜೆಕ್ಷನ್ ಎಲ್ಲ ಕೊಡ್ತಾರೆ. ಒಂದಷ್ಟು ಸುವರ್ಣ ಗೆಡ್ಡೆ ಇದೆಲ್ಲ ಮನೆಗೆ ಬೇಕಾದೆಲ್ಲ ಮಾಡ್ತಿರಲ್ಲ? ಹೌದೌದು, ಮನೆಗೆ ಬೇಕಾದ್ರೆ ನೋಡಿ ಇಲ್ಲಿ ಉಂಟು ಮೇಲೆ. ನಮ್ಮ ಖರ್ಚಿಗೆ ಕೆಲಸದಾರಲ್ಲಿ ಇರ್ತಾರಲ್ವೇ, ಜಾಸ್ತಿ ಆಗಿ ತರಕಾರಿ ಎಲ್ಲ ನಾವೇ ಮಾಡ್ತಾ ಇರುದು. ಇವನಿಗೆ ಎಚ್ಚರಿಕೆ ಆಯ್ತಾ? ಕೃಷಿ ಕೆಲಸ ಅಂತ ಹೇಳಿದ್ರೆ ಇಡೀ ಮನೆಯವರು ಸೇರಿ ಮಾಡುವಂತದ್ದು. ಹೌದೌದು. ನಿಮ್ಮ ಮನೆಯವ್ರದ್ದು ಸ್ವಲ್ಪ ಪರಿಚಯ ಮಾಡ್ಕೊಡಿ. ಇವರು ಹೆಂಡತಿ ನಂದು ಸುಜಾತ ಅಂತ ಹೇಳಿ. ಮತ್ತೆ ಮಗ ಕಾಲೇಜ್ ಇದ್ದೇನೆ, ಸೆಕೆಂಡ್ PUC ಹೋಗಿದ್ದಾನೆ. ಮತ್ತೆ ಇದು ದೊಡ್ಡವಳು 7ನೇ ಕ್ಲಾಸ್. ಏನ್ ಹೆಸರು? ಆಶಿತಾ. ಮತ್ತೆ ಇವಳು ಸಣ್ಣವಳು 4ನೇ, ಅನುಷಾ ಅಂತ ಹೇಳಿ. ಹೌದು, ನಾವು ಕೃಷಿ ಮತ್ತೆ ದನದ್ದೆಲ್ಲ ಒಟ್ಟೆ. ನಾನು ಇಲ್ಲಾದ್ರೂ ಮನೆಯವರೇ ಎಲ್ಲ ಹಾಲು ತೆಗೆಯುವುದೆಲ್ಲ ವ್ಯವಸ್ಥೆ ಮಾಡ್ತಾರೆ. ಹೌದು, ಮತ್ತೆ ಒಬ್ಬೊಬ್ರಿಗೆ ಮಾಡುದಲ್ಲ ಅದು. ನಾವು ದನ ಸಾಕುದಾಗ್ಲಿ ಯಾವುದೇ ಕೃಷಿ ಆಗ್ಲಿ ಮನೆಯವರೆಲ್ಲ ಸೇರಿ ಮಾಡ್ಬೇಕಷ್ಟೇ ಹೊರತು ನಾನು ಒಬ್ನೇ ಮಾಡಿದ್ದೆ ಜನ ಇಟ್ಟು ಮಾಡ್ತೇನೆ ಅಂತ ಅದು ಆಗುದಿಲ್ಲ. ಅದು ಎಲ್ಲ ನಿಲ್ಲಿಸ್ಬೇಕಷ್ಟೇ. ಹೌದು, ಅದು ನರ್ಸರಿ ಅಡಿಕೆ ತೊಟ್ಟೆ ತುಂಬಿಸುವ ಕೆಲವರಿಗೆ ಇವ್ರು ಬರ್ತಾರೆ, ತೊಟ್ಟೆ ತುಂಬಿಸಿ ಎಲ್ಲ ಕೊಡ್ತಾರೆ. ಮತ್ತೆ ನಾವು ಸಂಜೆ ಆದಷ್ಟು ಒಂದು 5 ಗಂಟೆ ನಂತರ ಎಲ್ಲ 7-8 ಗಂಟೆ ತನಕ ಬೇಸಿಗೆಯಲ್ಲಿ ತುಂಬಿಸ್ತಾ ಇರ್ತೇವೆ. ಸ್ವಲ್ಪ ಪ್ರಯೋಜನ ಬೀಳ್ತದೆ, ತುಂಬಾ ಪ್ರಯೋಜನ ಬೀಳ್ತದೆ, ಬಿಸಿಲು ಇರುತ್ತೆ. ಹೌದು, ಅಂದ್ರೆ ಅದೆಲ್ಲ ಒಟ್ಟು ಸೇರಿ ಮಾಡುವಾಗ ಅದೊಂದು ಸಹಜವಾಗಿ ನಡ್ಕೊಂಡು ಹೋಗ್ತಿರ್ತದೆ. ಎಲ್ಲ ಕೆಲಸಕ್ಕಿಟ್ರೆ ಎಲ್ಲ ದುಡ್ದದೆಲ್ಲ ಅವರಿಗೆ ಕೊಡ್ಬೇಕು, ಕೆಲಸದವರಿಗೆ ಕೊಟ್ಟು ನಿಮ್ಗೆ ಕಷ್ಟ ಆಗ್ತದಲ್ಲ. ಹೌದೌದು, ದನದ್ದೆಲ್ಲ ಅದೇ ಒಬ್ಬೊಬ್ರು ಮಾಡುದಲ್ಲ ಅಲ್ಲ, ಮನೆಯವರೆಲ್ಲ ಸೇರಿದ್ರೆ ಮಾತ್ರ ಮಾಡ್ಲಿಕ್ಕೆ ಆಗ್ತದೆ. ಕೃಷಿ ಯಾವ್ದು ಹೈನುಗಾರಿಕೆ, ಅಡಿಕೆ, ದಾಲ್, ನಮ್ದು ಕೆಲಸ ಎಲ್ಲ ನಾವೇ ಮಾಡುದು ಅಲ್ಲ. ಹೌದು, ಎಲ್ಲ ಸೇರಿ ಮಾಡಿದ್ರೆ ಅದೇ ಸುಲಭ ಆಗ್ತದೆ ನಮ್ಗೆ. ಒಟ್ಟಾರೆಯಾಗಿ ಇವತ್ತು ಮತ್ತೆ ಪುನಃ ಫ್ರೂ ಆಯ್ತು. ಶಾಲೆಗೆ ರಜೆ ಸಿಕ್ಕಿದ ತಕ್ಷಣ ಮಳೆ ಬಿಡ್ತು. ಇದು ಮಳೆ ತುಂಬಾ ಮಳೆ ಇತ್ತು ಅಲ್ಲ, ಈಗ ಮಳೆ ಬಿಡ್ತದೆ ಅಂತ ಆಯ್ತಲ್ಲ. ಈಗ ಮುಗಿಲ ಮಳೆ ನಮ್ಮ DC ಚೇಂಜ್ ಆದ್ರೂ ಕೂಡ ಮಳೆಯ ಸಿಸ್ಟಮ್ ಚೇಂಜ್ ಆಗ್ಲಿಲ್ಲ. ಯಾಕಂದ್ರೆ ನೋಡಿ, ಇಬ್ಬರಿಗೆ ಶಾಲೆಗೆ ರಜೆ ಕೊಟ್ಟಿದ್ದಾರೆ ಇವತ್ತು. ಆದ್ರೆ ಇವತ್ತು ನೋಡಿ ಮಳೆ ಇಲ್ಲ. ನಾನು ಬೆಳಿಗ್ಗೆಯಿಂದ ಇಲ್ಲಿ ಕಂಟೆಂಟ್ ಗಳನ್ನು ಮಾಡ್ತಾನೆ ಇದ್ದೇನೆ ಅಲ್ವಾ? ಓಕೆ ಸರ್, ನಮ್ಗೆ ಒಂದು ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಅದರೊಟ್ಟಿಗೆ ನಮ್ಮ ಚಾನಲ್ ಕೂಡ ನೋಡ್ತಿದ್ರಿ. ಏನ್ ಅನ್ಸುತ್ತೆ ನಮ್ಮ ಚಾನಲ್ ನೋಡುವ ನಿಮ್ಗೆ? ತುಂಬಾ ಒಳ್ಳೇದುಂಟು ನಿಮ್ಮ ಚಾನಲ್. ನಾನು ತುಂಬಾ ನೋಡ್ತಾ ಇರ್ತೇನೆ. ಅದು ಬೇರೆ ಬೇರೆ ವಿಷಯಗಳೆಲ್ಲ ಇರ್ತದೆ ಅದರಲ್ಲಿ. ಯಾವ ಹಣ್ಣು ತರಕಾರಿ ಇದು ಬೇರೆ ಬೇರೆ ಇರ್ತದೆ. ನೋಡ್ತಾ ಇರ್ತೇನೆ, ತುಂಬಾ ಖುಷಿ ಆಯ್ತು. ಜನರಿಗೆ ಮಾಹಿತಿ ಸಹ ಹೋಗ್ತದೆ. ಹೌದು, ನಿಮ್ಮಸಿಗೆ ಕೆಲವರಿಗೆ ಉತ್ತೇಜನ ಸಹ ಸಿಗ್ತದೆ. ಎಲ್ಲ ರೈತರ ಮಾಹಿತಿಗಳ ತಗೊಂಡು ಮಾರ್ಗದರ್ಶನ ಪಡ್ಕೊಂಡೆ ನಾವು ಈ ಚಾನಲ್ ರನ್ ಮಾಡ್ತಾ ಇರೋದು ಸರ್. ನಮಗೆ ಅಮೂಲ್ಯವಾಗಿರುವಂತಹ ಸಮಯವನ್ನು ಕೊಟ್ಟು ಇಷ್ಟು ಮಾಹಿತಿಯನ್ನು ಸಿಂಪಲ್ ಆಗಿ ಕೊಟ್ಟಿದ್ರಿ. ನಿಮ್ಗೆ ಧನ್ಯವಾದಗಳು ನಮ್ಮ ಕಡೆಯಿಂದ. ನಿಮ್ಗೂ ಧನ್ಯವಾದ.